ಗೆಳೆಯರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಗೆಳೆಯರೇ, ಒಂದು ಸಣ್ಣ ಮನವಿ. ನಮ್ಮ ವಿಡಿಯೋ ನೋಡುವ ಹಲವರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಚಾನೆಲ್ ಹಿಂದೆ 7 ಜನರ ತಂಡದ ದಿನಾರಾತ್ರಿ ಪರಿಶ್ರಮವಿದೆ. ನೀವು ಕೊಡುವ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಸಂಖ್ಯೆಯಲ್ಲ, ಹೊಸ ವಿಷಯಗಳಿಗಾಗಿ ದೊಡ್ಡ ಬೆಂಬಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ಧನ್ಯವಾದ. ಇವತ್ತು ಮಧ್ಯಪ್ರಾಚ್ಯದಲ್ಲಿ ಇನ್ನೊಂದು ಭಯಾನಕ ಬಾಗಿಲು ಓಪನ್ ಆಗಿದೆ. ಇರಾನ್ ಇಸ್ರೇಲ್ ನೇರ ಸಂಘರ್ಷದ ಮಧ್ಯೆ ಇಸ್ರೇಲ್ ಈಗ ಅಧಿಕೃತವಾಗಿ ಲೆಬನಾನ್ ಮೇಲೆ ಮಹಾ ದಾಳಿ ಆರಂಭಿಸಿದೆ. ಇದು ಕೇವಲ ಬಾರ್ಡರ್ ಕ್ಲಾಶ್ ಅಲ್ಲ, ಇದು ಹೊಸ ಯುದ್ಧ ರಣರಂಗ. ಒಂದೆಡೆ ಗಾಜಾ, ಇನ್ನೊಂದೆಡೆ ಇರಾನ್, ಈಗ ಲೆಬನಾನ್. ಮಧ್ಯಪ್ರಾಚ್ಯದಲ್ಲಿ ಬೆಂಕಿಯ ಬಾಗಿಲು ಸಂಪೂರ್ಣವಾಗಿ ತೆರೆದಂಟಾಗಿದೆ. ಮೊದಲ ಪ್ರಶ್ನೆ, ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಲೆಬನಾನ್ ಯಾಕೆ? ಉತ್ತರ ಒಂದೇ, ಹಿಜ್ಬುಲ್ಲಾ. ಹಿಜ್ಬುಲ್ಲಾ ಅಂದ್ರೆ ಇರಾನ್ನ ಅತಿ ಬಲಿಷ್ಠ ಪ್ರಾಕ್ಸಿ ಆರ್ಮಿ. ಇದು ಇರಾನ್ನ ಬಲಗೈ. ಇಸ್ರೇಲ್ ಲೆಕ್ಕಾಚಾರ ತುಂಬ ಕ್ಲಿಯರ್ ಇದೆ. ಹಿಜ್ಬುಲ್ಲಾವನ್ನು ಮುರಿಯದೆ ಇರಾನನ್ನು ಮಣಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಇಸ್ರೇಲ್ ಈಗ ಲೆಬನಾನ್ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡ್ತಿದೆ. 2024ರಲ್ಲಿ ನಡೆದ ಸೀಸ್ ಫೈರ್ ಒಪ್ಪಂದ ಇವತ್ತು ಸಂಪೂರ್ಣವಾಗಿ ಗಾಳಿಗೆ ತೂರಿದೆ. ಇಸ್ರೇಲ್ ಹೇಳ್ತಿದೆ, ಹಿಜ್ಬುಲ್ಲಾ ಮೊದಲು ಇಸ್ರೇಲ್ ಭೂಭಾಗದ ಮೇಲೆ ದಾಳಿ ಮಾಡಿದೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾವು ದಾಳಿ ಮಾಡ್ತಿದ್ದೇವೆ. ಆದರೆ ಗ್ರೌಂಡ್ ರಿಯಾಲಿಟಿ ಏನು ಅಂದ್ರೆ, ಲೆಬನಾನ್ ಈಗ ಸಂಪೂರ್ಣ ಯುದ್ಧ ವಲಯ ಆಗಿಬಿಟ್ಟಿದೆ. ಬೇರೂತ್ನಲ್ಲಿ ಇವತ್ತು ಹಾಹಾಕಾರ. ಇನ್ನೂ ಯುದ್ಧದ ಗಾಯಗಳಿಂದ ಚೇತರಿಸಿಕೊಳ್ಳುವ ಮೊದಲೇ ಮತ್ತೆ ಮಿಸೈಲ್ ಮಳೆ. ಮನೆಗಳು ಕುಸಿಯುತ್ತಿವೆ, ಸಾವಿರಾರು ಜನರು ಬೀದಿಗಿಳಿದಿದ್ದಾರೆ, ರಸ್ತೆಗಳು ಜಾಮ್, ಮಕ್ಕಳು ವೃದ್ಧರು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಒಂದು ಕಾಲದಲ್ಲಿ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಯಲ್ಪಟ್ಟ ಬೇರೂತ್ ಇವತ್ತು ಭಯ ಮತ್ತು ಹೊಗೆಯ ನಗರ ಆಗಿದೆ. ಡೊನಾಲ್ಡ್ ಟ್ರಂಪ್ ಈ ಯುದ್ಧದ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ಈ ಯುದ್ಧ 1-2 ದಿನದಲ್ಲಿ ಮುಗಿಯಲ್ಲ, ಕನಿಷ್ಠ 4 ವಾರಗಳು ಅಂದರೆ 1 ತಿಂಗಳು ನಡೆಯಬಹುದು. ಅಮೆರಿಕ ಇಸ್ರೇಲ್ ಪ್ಲಾನ್ ಕ್ಲಿಯರ್ ಇದೆ. ಹಿಜ್ಬುಲ್ಲಾವನ್ನು ಸಂಪೂರ್ಣವಾಗಿ ಡಿಸ್ಮ್ಯಾಂಟಲ್ ಮಾಡಬೇಕು. ಅದು ಸಾಧ್ಯವಾದರೆ ಇರಾನ್ನ ಪ್ರಭಾವಕ್ಕೆ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಹೊಡೆತ. ಹಿಜ್ಬುಲ್ಲಾ ಸ್ಟ್ರಾಂಗ್ ಹೋಲ್ಡ್ಸ್ ಟಾರ್ಗೆಟೆಡ್. ಇಸ್ರೇಲ್ ದಾಳಿಗಳು ಸಾಮಾನ್ಯ ಪ್ರದೇಶಗಳ ಮೇಲೆ ಅಲ್ಲ. ದಕ್ಷಿಣ ಬೇರೂತ್, ಗೋಲಾನ್ ಹೈಟ್ಸ್ ಹತ್ತಿರದ ಪ್ರದೇಶಗಳು, ಇವೇ ಹಿಜ್ಬುಲ್ಲಾದ ಭದ್ರ ಕೋಟೆಗಳು. ಇಸ್ರೇಲ್ ಈಗ ಒಂದೊಂದಾಗಿ ಈ ನೆಲೆಗಳನ್ನು ನಾಶ ಮಾಡ್ತಾ ಹೋಗ್ತಿದೆ. ಇದು ಸಿಸ್ಟಮ್ಯಾಟಿಕ್ ಕ್ಲೀನಪ್ ಆಪರೇಷನ್. ಈ ಯುದ್ಧದ ಅತ್ಯಂತ ಅಪಾಯಕಾರಿ ತಿರುವು ಇಲ್ಲಿದೆ. ಕುವೈತ್ನಲ್ಲಿರುವ ಅಮೆರಿಕದ ಮಿಲಿಟರಿ ಬೇಸ್ ಮೇಲೆ ಇರಾನ್ ದಾಳಿ. 3 ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಇವು ಈ ಯುದ್ಧದ ಮೊದಲ ಅಮೆರಿಕನ್ ಸಾವುಗಳು. ಅದರ ಪರಿಣಾಮ ಅಮೆರಿಕದ ಒಳರಾಜಕೀಯ ಕುದಿಯಬಹುದು. ಟ್ರಂಪ್ ಮೇಲೆ ಒತ್ತಡ ಹೆಚ್ಚಾಗಬಹುದು. ಯುದ್ಧ ಇನ್ನಷ್ಟು ವಿಸ್ತಾರವಾಗಬಹುದು. ಇದು ಈಗ ಇಸ್ರೇಲ್ ಇರಾನ್ ಅಷ್ಟೇ ಅಲ್ಲ, ಅಮೆರಿಕದ ನೇರ ಯುದ್ಧ ಆಗುವ ಹಂತಕ್ಕೆ ಬಂದಿದೆ. ಅಮೆರಿಕ ಲೆಕ್ಕಾಚಾರ ಏನಿತ್ತು ಅಂದ್ರೆ, ಖಮೇನಿ ಹತ್ಯೆಯಾದ್ರೆ ಇರಾನ್ ನಾಯಕತ್ವ ಕುಸಿಯುತ್ತೆ, ದೇಶ ಅಸ್ಥಿರವಾಗುತ್ತೆ. ಆದರೆ ಅದು ನಡೆದಿಲ್ಲ. ಇರಾನ್ ತಕ್ಷಣವೇ ಲೀಡರ್ಶಿಪ್ ಕೌನ್ಸಿಲ್ ರಚಿಸಿದೆ. ಅಧ್ಯಕ್ಷ ಮಸೂದ್ ಪೆಜೆಶಕಿಯನ್, ಪ್ರಮುಖ ಸೇನಾ ನಾಯಕರು. ಅದರರ್ಥ ಇರಾನ್ ವ್ಯವಸ್ಥೆ ಸ್ಟೇಬಲ್ ಇದೆ. ಇದು ಮೇಕ್ ಆರ್ ಬ್ರೇಕ್ ಹೋರಾಟ. ಇರಾನ್ ಈಗ ಹಿಂಜರಿಯುವ ಮೂಡ್ನಲ್ಲಿ ಇಲ್ಲ. ಭಾರತ ಈ ಯುದ್ಧವನ್ನು ತೀವ್ರವಾಗಿ ಖಂಡಿಸಿದೆ. ಪ್ರಧಾನಿ ಮೋದಿ, ವಿದೇಶಾಂಗ ಇಲಾಖೆ ಇಸ್ರೇಲ್ಗೆ ಡಿಎಸ್ಕಲೇಷನ್ ಮಾಡಲು ಮನವಿ ಮಾಡಿದ್ದಾರೆ. ಆದರೆ ಇಸ್ರೇಲ್ ಯಾರಿಗೂ ಬಗ್ಗುವ ಲಕ್ಷಣ ಕಾಣಿಸ್ತಿಲ್ಲ. ರಷ್ಯಾ, ಚೀನಾ ಕೂಡ ಟೀಕಿಸ್ತಾ ಇದೆ, ಆದರೆ ನೇರ ಯುದ್ಧಕ್ಕೆ ಇಳಿಯಲು ಸಿದ್ಧವಿಲ್ಲ. ಭಾರತ ಮಾತ್ರ ಒಮಾನ್ ಜೊತೆ ಸೇರಿ ಶಾಂತಿ ಮಾತುಕತೆ ಪ್ರಯತ್ನ ಮಾಡ್ತಿದೆ. ಯುದ್ಧದ ಪರಿಣಾಮ ಈಗಾಗಲೇ ಕಾಣಿಸ್ತಾ ಇದೆ. ಜಾಗತಿಕ ತೈಲ ಬೆಲೆ ಏರಿಕೆ, ಸ್ಟ್ರೇಟ್ ಆಫ್ ಹಾರ್ಮುಜ್ ಬಹುತೇಕ ಬಂದ್, ಹಡಗುಗಳು ಸಮುದ್ರದಲ್ಲೇ ನಿಂತಿವೆ. ದುಬೈ, ಗಲ್ಫ್ ರಾಷ್ಟ್ರಗಳಲ್ಲಿರುವ ಭಾರತೀಯರು ಅತಂತ್ರ ಸ್ಥಿತಿಯಲ್ಲಿ. ಏರ್ಪೋರ್ಟ್ಗಳು ಬಂದ್, ಹೊರಬರಲು ದಾರಿಯಿಲ್ಲ. ಭಾರತೀಯ ರಾಯಭಾರ ಕಚೇರಿ ಪ್ಯಾನಿಕ್ ಆಗಬೇಡಿ ಅಂತ ಮನವಿ ಮಾಡ್ತಿದೆ. ಇಸ್ರೇಲ್ ಈಗ ಲೆಬನಾನ್ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದೆ, ನೀವೇ ಹಿಜ್ಬುಲ್ಲಾವನ್ನು ನಾಶ ಮಾಡಿ, ಇಲ್ಲದಿದ್ರೆ ಇಡೀ ದೇಶ ಹೊಣೆ. ಆದರೆ ಸಮಸ್ಯೆ ಏನು ಅಂದ್ರೆ, ಹಿಜ್ಬುಲ್ಲಾ ಲೆಬನಾನ್ ಸರ್ಕಾರದೊಳಗೂ ಆಳವಾಗಿ ಬೇರು ಬಿಟ್ಟಿದೆ. ಅದರಿಂದ ಲೆಬನಾನ್ ಸರ್ಕಾರ ಪೂರ್ಣವಾಗಿ ಇಕ್ಕಟ್ಟಿನಲ್ಲಿ ಸಿಲುಕಿದೆ. ಇದು ದೇಶವನ್ನು ಅರಾಜಕತೆಯ ಕಡೆ ತಳ್ಳುತ್ತಿದೆ. ಸ್ನೇಹಿತರೆ, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಒಂದು ಸ್ಪಷ್ಟ ಸಂದೇಶ. ಮಧ್ಯಪ್ರಾಚ್ಯದಲ್ಲಿ ಇನ್ನು ಯಾವುದೇ ಕೆಂಪುಗೆರೆ ಇಲ್ಲ. ಈ ಯುದ್ಧ 3ನೇ ವಿಶ್ವಯುದ್ಧದ ದಿಕ್ಕಿಗೆ ಹೋಗುತ್ತಿದೆಯಾ? ಅಥವಾ ಇಸ್ರೇಲ್ ಅಮೆರಿಕ ಇರಾನನ್ನು ಮಣಿಸಬಲ್ಲವಾ? ಅಥವಾ ಈ ಯುದ್ಧ ಅಮೆರಿಕಕ್ಕೆ ಮುಳುಗಾಗುತ್ತಾ?
ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಬ್ರೇಕಿಂಗ್, ಆಳ ಮತ್ತು ಜವಾಬ್ದಾರಿಯುತ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.